ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ಹೇಗೆ ನಡೀತಾ ಇದೆ ಅನ್ನುವಂಥದ್ದು ನಮ್ಗೆ ಗೊತ್ತಿರೋ ಸಂಗತಿನೇ. ಈ ನಡುವಿನ ಇದೀಗ ಮುಖ್ಯಮಂತ್ರಿಗಳ ಪರವಾಗಿ ತವರಿನಲ್ಲಿ ಒಂದು ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಆಗ್ತಾ ಇದೆ. ಅದು ಅಗೈನ್ ಅಹಿಂದ ಸಮಾವೇಶ. ಹೌದು, ಸಿಎಂ ತವರು ಜಿಲ್ಲೆಯಲ್ಲಿ ಅಹಿಂದ ಸಮಾವೇಶಕ್ಕೆ ಸಿದ್ಧತೆ ನಡೀತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ, ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಈ ಒಂದು ಸಮಾವೇಶವನ್ನ ಆಯೋಜಿಸೋದಕ್ಕೆ ವ್ಯವಸ್ಥೆ ಮಾಡಿಕೊಂಡಿದೆ. ಕುರ್ಚಿ ಕಾಳಗದ ನಡುವೆ ಮತ್ತೆ ಅಹಿಂದ ಕಹಳೆಯನ್ನ ಮೊಳಗಿಸಲಾಗ್ತಾ ಇದ್ದು, ಪ್ರಸ್ತುತ ಸನ್ನಿವೇಶದಲ್ಲಿ ಸಿದ್ದರಾಮಯ್ಯನವರ ಅನಿವಾರ್ಯತೆ ಅನ್ನೋ ವಿಚಾರಗಳನ್ನ ಮುಂದಿಟ್ಕೊಂಡು ಅವರು ಒಂದು ಸಮಾವೇಶ ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಸಹಜವಾಗಿ ಇಂತಹ ಸಮಾವೇಶಗಳು ಹೌದು ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಇವರ ಪರವಾಗಿ ಅನ್ನುವಂಥದ್ದು ಇದ್ರೂ ಕೂಡ ಈ ಟೈಮ್ನಲ್ಲಿ ಅದು ಮುಖ್ಯಮಂತ್ರಿಗಳ ಪವರ್ ಶೇರಿಂಗ್ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಮತ್ತಷ್ಟು ಬಲ ಕೊಡುವಂತ ನಿಟ್ಟಿನಲ್ಲಿ ಅವರಿಗೆ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶ ಅನ್ನುವಂಥದ್ದು ಇದಕ್ಕೇನು ಬಿಡಿಸಿ ಹೇಳುವಂತ ಅವಶ್ಯಕತೆ ಇಲ್ಲ. ನಾವು ಪ್ರತಿನಿಧಿ ರಾಮ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮಗೆ. ರಾಮ್, ಈ ಸಮಾವೇಶದ ಹಿಂದಿನ ಉದ್ದೇಶಗಳು ಸಹಜ ಇಲ್ಲಿ ಮುಖ್ಯಮಂತ್ರಿಗಳ ಕುರ್ಚಿ ಶೇರಿಂಗ್ ನ ವಿಚಾರ ಬಂದಂತ ಸಂದರ್ಭದಲ್ಲಿ ಅವರಿಗೆ ಮತ್ತಷ್ಟು ಶಕ್ತಿ ತುಂಬುವಂತ ನಿಟ್ಟಿನ ಒಂದು ಯೋಜನೆ ಅನ್ನುವಂತ ರೀತಿಯಾಗಿ. ಬಟ್ ವ್ಯವಸ್ಥೆ ಹೇಗೆ ನಡೀತಾ ಇದೆ, ಆಯೋಜನೆ ಮಾಡ್ತಾ ಇರುವಂತವ್ರು ಯಾರ್ಯಾರುಗಳು, ಏನ್ ಕತೆ ರಾಮ್? ಮಲ್ತೇಶ್, ಒಂದು ಕಡೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಸಿಎಂ ಕುರ್ಚಿ ಕಾದಾಟ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿದೆ. ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಮೈಸೂರಿಗೆ ಆಗಮಿಸಿದ್ರು. ತವರು ಜಿಲ್ಲೆಗೆ ಆಗಮಿಸಿ ಹೈಕಮಾಂಡ್ ನತ್ತ ಬೆಟ್ಟನ ತೋರಿಸಿದ್ರು. ಚೆಂಡನ್ನ ಹೈಕಮಾಂಡ್ ಅಂಗಳ ಮತ್ತೆ ರಾಹುಲ್ ಗಾಂಧಿಗೆ ತಲುಪಿಸಿದ್ರು. ಅದರ ಬೆನ್ನಲ್ಲೇ ಇದೀಗ ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಿನಲ್ಲಿ ಒಂದು ಅಹಿಂದ ಸಮಾವೇಶಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸಿ ಈ ಒಂದು ಅಹಿಂದ ಸಮಾವೇಶವನ್ನು ನಡೆಸಲಿಕ್ಕೆ ಸಿದ್ಧತೆಯನ್ನ ಮಾಡ್ತಾ ಇರುವಂತದ್ದು. ಸಿದ್ದರಾಮಯ್ಯ ಇವತ್ತಿನ ಅನಿವಾರ್ಯತೆ ಹೆಸರಿನಲ್ಲಿ ಈ ಒಂದು ಸಮಾವೇಶವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಸಮಾವೇಶವನ್ನ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆಯಿಂದ ಆಯೋಜಿಸಲಾಗ್ತಾ ಇದೆ. ಹೀಗಾಗಿ ನಾಳೆ ಅಂದ್ರೆ 24ನೇ ತಾರೀಕು 11:30ಕ್ಕೆ ಪೂರ್ವಭಾವಿ ಸಭೆಯನ್ನ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಕರೆಯಲಾಗಿದೆ. ಅಲ್ಲಿ ಈ ಒಂದು ಸಮಾವೇಶದ ರೂಪುರೇಷೆಗಳೆಲ್ಲವೂ ಸಿದ್ಧವಾಗ್ತದೆ. ಆದ್ರೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರುವಂತದ್ದು ಏನು ಈ ಕುರ್ಚಿಯ ಶೇರಿಂಗ್ ವಿಚಾರ ಬರ್ತದೆ, ಸಿದ್ದರಾಮಯ್ಯ ಅವರ ಕೈಯನ್ನ ಬಲಪಡಿಸಬೇಕು. ಯಾಕಂದ್ರೆ ಈಗಾಗಲೇ ಚೆಂಡು ಅಂಗಳವನ್ನ ಅಂದ್ರೆ ಹೈಕಮಾಂಡ್ ಅಂಗಳವನ್ನ ತಲುಪಿದೆ. ಹೈಕಮಾಂಡ್ ಮೇಲೆ ಒಂದು ಒತ್ತಡವನ್ನ ಏರ್ಬೇಕು. ಸಿದ್ದರಾಮಯ್ಯ ಅವರು ರಾಜ್ಯಕ್ಕೆ ಯಾವ ರೀತಿ ಅನಿವಾರ್ಯತೆ ಇದೆ, ಮತ್ತೆ ಪ್ರಮುಖವಾಗಿ ಅಹಿಂದ ವರ್ಗದವರು ಹೇಗೆ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿದ್ದಾರೆ, ಇವೆಲ್ಲವನ್ನು ಸಹ ಸಮಾವೇಶದ ಮುಖಾಂತರವಾಗಿ ಒಂದು ರೀತಿಯಾದಂತ ಬಲ ಪ್ರದರ್ಶನವನ್ನು ಮಾಡಲಿಕ್ಕೆ ಅದು ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲೇ ಒಂದು ಸಿದ್ಧತೆ ನಡೆಸ್ತಾ ಇರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಈ ಹಿಂದೆ ಸಹ ಸಾಕಷ್ಟು ಬಾರಿ ಅಹಿಂದ ಸಮಾವೇಶಗಳು ಅಂದ್ರೆ ಯಾವಾಗ ಸಿದ್ದರಾಮಯ್ಯ ಅವರಿಗೆ ಈ ರೀತಿಯಾದಂತಹ ಸಂಕಷ್ಟಗಳು ಎದುರಾಗಿದ್ವು, ಅಹಿಂದ ಸಮಾವೇಶಗಳ ಮುಖಾಂತರ ಅದು ಆರಂಭ ಆಗೋದಂತದ್ದು ಅವರನ್ನ ಜೆಡಿಎಸ್ ಇಂದ ಉಚ್ಚಾಟಿಸಿದಂತಹ ಸಂದರ್ಭಗಳಲ್ಲೂ ಸಹ ಅಹಿಂದ ಸಮಾವೇಶಗಳು ಸಾಕಷ್ಟು ಸದ್ದು ಮಾಡಿತ್ತು. ಹೀಗಾಗಿ ಇದೀಗ ಏನು ಈ ಒಂದು ಸಿಎಂ ಕುರ್ಚಿ ಕ್ಲೈಮ್ಯಾಕ್ಸ್ ಹಂತವನ್ನು ತಲುಪಿದೆ. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಿಂದಲೇ ಆರಂಭವಾಗ್ತಾ ಇರುವಂತಹ ಈ ಒಂದು ಸಮಾವೇಶದ ಸಿದ್ಧತೆ ರಾಜ್ಯಾದ್ಯಂತ ನಡೆಯುವಂತಹ ಸಾಧ್ಯತೆ ಇದೆ. ಹೀಗಾಗಿ ಮೊದಲ ಪೂರ್ವಭಾವಿ ಸಭೆ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಮಾಲ್ತೇಶ್, ಥ್ಯಾಂಕ್ ಯು ರಾಮ್.